ಈಗ ನಮ್ಮಲ್ಲಿಂದ ಭಂಡಾರ ತಗೊಂಡು ಹೋಗಿ ನನ್ನನ್ನೇ ಕಳ್ಳ ಅಂತ ಒಂದು ಮಾತು ಹೇಳಿದೆ, ಅದು ದಾಖಲೆ ಬೇಕು. ಇದು 20 ವರ್ಷಕ್ಕೆ ಹಿಂದೆ ಕಶೇರುಗೋಡಿ ದೇವಸ್ಥಾನದಲ್ಲಿ ಪಂಚಲೋಹದ ಒಂದು ವಿಗ್ರಹ ಕಳವಾಯಿತು. ಅದರಲ್ಲಿ ಪಾಲ್ಗೊಂಡವರೇ ಇದರಲ್ಲಿ ಪಾಲ್ಗೊಂಡವರು. ಆದ್ರಿಂದ ನಮ್ಗೆ ಈ ಮೂರ್ತಿ ಅದಕ್ಕಿಂತ ಪುರಾತನವಾದ್ದು. ಆ ಆಂಟಿಕ್ ವ್ಯಾಲ್ಯೂ ಇನ್ನು ಮಾರ್ಕೆಟ್ ಅಲ್ಲಿ ಯಾವ ವ್ಯಾಲ್ಯೂಯೇಷನ್ ಉಂಟು, ಅದರ ಒಂದು ಹೊಂಚು ಕಣ್ಣು ಇದೆ ಅಂತ ನಮ್ಗೊಂದು ಸಂಶಯ. ನಿರಂತರ ಸುದ್ದಿ. ನಮ್ಮಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಜೈನ ಧರ್ಮೀಯರ ಆಡಳಿತಕ್ಕೆ ಒಳಪಟ್ಟಂತಹ ಜಿಲ್ಲೆ. ಇಲ್ಲಿ ದೈವಸ್ಥಾನಗಳೆಲ್ಲ ಅವರ ಆಡಳಿತದಲ್ಲಿ ಇದ್ದವು. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು. ನಿಮ್ಮ ಅನುಭವದ ಪ್ರಕಾರ ಸಾಧಾರಣ ಎಷ್ಟು ದೈವಸ್ಥಾನಗಳು ಜೈನರ ಆಡಳಿತದಲ್ಲಿ ಈಗಲೂ ಇವೆ ಅಂತ? ನನ್ನ ಅನುಭವ ಪ್ರಕಾರ ಈಗ ನಾವು ಹೇಳ್ಬೋದು, ಈಗ ಮೊದಲಿನ ದಾಖಲೆಗಳು ಐಗಳು ಬರೆದಿದ್ದಾರೆ, ಗುರುರಾಜ್ ಭಟ್ರು ಬರೆದಿದ್ದಾರೆ, ಅಥವಾ ಹಿಂದಿನ ಕೆಲವು ದಾಖಲೆ ಶಿಲಾಶಾಸನಗಳಿವೆ, ಅಥವಾ ತಾಮ್ರ ಶಾಸನಗಳು ಕೆಲವಿವೆ. ಅದನ್ನ ನೋಡ್ಕೊಂಡು ಹೋದ್ರೆ 50% ಆಲ್ರೆಡಿ ಈಗ ಬೇರೆ ಬೇರೆ ಕಾರಣಗಳಿಂದ, ಕುಟುಂಬದ ಒಡಕಿರ್ಬೋದು, ಬೇರೆ ಬೇರೆ ಕಾರಣ ಇದೆ ಅದಕ್ಕೆ, ಅದ ಬೇರೆ ಬೇರೆ ಹೋಗಿದೆ. ಈಗ ಈಗಲೂ 50% ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿದ್ರು, ಕೆಲವು ಎಂಡೋಮೆಂಟ್ ವ್ಯವಸ್ಥೆಯಲ್ಲಿದೆ. ಹಾಗೆ ಹೆಚ್ಚಾಗಿ ನಮ್ಮ ಬಸ್ತಿ ಮತ್ತೆ ಈ ಬೀಡು ಜೈನರ ಆಡಳಿತದಲ್ಲಿ ಇದ್ದು ಎಲ್ಲ ಜನಮಾನಸದ ಗೌರವಕ್ಕೆ ಒಳಗಾಗಿದೆ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಯಾಕೆಂದ್ರೆ ಜನರಿಗೆ ನಾವು ಮುಖ್ಯವಾಗಿ ಒಳ್ಳೆಯರು ಅಂತ ಕಾಣಬೇಕು, ನಮ್ಮ ಸ್ವಭಾವ ಒಳ್ಳೆಯದು ಅಂತ ಕಾಣಬೇಕು, ಗುಣ, ಆಚಾರ ವಿಚಾರಗಳು, ಪರಂಪರೆ, ಇದೆಲ್ಲ ಒಂದು ಆ ಮೊದಲಿನ ಹೇಗೆ ನಡೀತಾ ಉಂಟು ಅದರಲ್ಲಿ ಈಗಿನ ವ್ಯವಸ್ಥೆಗೆ, ಈಗಿನ ಆಧುನಿಕ ಇದಕ್ಕೆ ಹೇಗೆ ಉಂಟು ಹಾಗೆಲ್ಲ ನಡೀತಾ ಉಂಟು. ಈಗಲೂ ಕಾಂಪ್ರಬೈಲಲ್ಲಿ ಉಳ್ಳಾಲ್ತಿ ನೇಮ ಆಗುವಾಗ ನಿಮಗೆ ಯಾವ ರೀತಿಯ ಮರ್ಯಾದೆ? ಇಲ್ಲ, ಉಳ್ಳಾಲ್ತಿಗೆ ನೇಮ ಆಗುವಾಗಂತ ನಾನು ಹೇಳಿದೆ, ಒಡಾಲಗುತ್ತು, ಪುಂಜಲ್ಮಾರ್ಗುತ್ತು, ಬಾಳ್ತಿಲ ಬೀಡು ಇದೆಲ್ಲ ಪ್ರಧಾನ ಸ್ಥಾನದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರುವಂತ ಈ ಮನೆತನಗಳು. ಇದರಲ್ಲಿ ಏನಾಗಿದೆ ಅಂತ ಈಗ ಪ್ರಸ್ತುತ ಈಗ ಒಂದು 3 ವರ್ಷಕ್ಕೆ ಹಿಂದೆ ನಂತರ ನಮ್ಮನ್ನು ಈಗ ತಾರ್ಕಿಕವಾಗಿಯೂ ಇದಾಗಿಯೂ ಅಲ್ಲಿ ವ್ಯವಸ್ಥೆಗೆ ನಮ್ಮನ್ನು ಹೊರಗಿಟ್ಟಿದ್ದಾರೆ. ಅದನ್ನೆಲ್ಲ ನೋಡುವಾಗ ಈಗ ನಮ್ಮ ಹಿರಿಯರು ಮಾಡಿದ ತಪ್ಪುಂಟಾ, ನಮ್ದೇನಾದ್ರೂ ತಪ್ಪುಂಟಾ, ಏನಾದ್ರೂ ನಮ್ದು ತಪ್ಪಿದ್ರೆ ಅವರು ಕಾನೂನು ಪ್ರಕಾರ, ಇಲ್ಲದ್ರೆ ಒಳ್ಳೆ ಊರಲ್ಲೆಲ್ಲ ಸಜ್ಜನರಿದ್ದಾರೆ, ನಾವೇ ಸಜ್ಜನರು ಅಂತಿಲ್ಲ. ಈಗೆಲ್ಲ ಕರ್ಮಾನುಸಾರ ಸಜ್ಜನರು ಅಂತ ಯಾರು ಬರ್ತಾನೆ ಅಂದ್ರೆ ಇದೇ ಧರ್ಮದವ ಬರ್ತಾನೆ, ಇದೇ ಕರ್ಮದವ ಬರ್ತಾನೆ ಅಂತ ಇಲ್ಲ, ಯಾರು ಆಗ್ಬೋದು. ಒಳ್ಳೆ ಜನ ಕೂತು ಮಾತಾಡ್ಬೋದಿತ್ತು. ನಂದು ತಪ್ಪಿದ್ರೆ, ಹಿರಿಯರದು ತಪ್ಪಿದ್ರೆ ಅದನ್ನೇನು ಲೋಪದೋಷಗಳಾಗಿವೆ, ಅದನ್ನ ನಾವು ಯಾವ್ದು, ಈಗ ನಾವು ಬೀಡು ಅಷ್ಟೇ, ಮೊದಲೆಲ್ಲ ಬಾರಿ ಪುರಾತನ ಬೀಡು, ಅದನ್ನೀಗ ಎಲ್ಲ ಬೀಳುವ ಸ್ಥಿತಿ ಇತ್ತು. ಅದಕ್ಕೆ ಈಗ ಒಂದು ಅಂತ್ಯ ನೋಡ್ಬೇಕು ಅಂತ ನಾವು ಬೀಡು ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಬೀಡು ಕಟ್ಟಿ ಅದಕ್ಕೆ ಎಲ್ಲರೂ ಜನರದ್ದು ಪ್ರೋತ್ಸಾಹ ಇತ್ತು. ನಾವೇನು ಎಲ್ಲರಿಂದ ಕಲೆಕ್ಷನ್ಗೆ ಹೋಗ್ಲಿಲ್ಲ, ಏನು ಮಾಡ್ಲಿಲ್ಲ. ನಮ್ಮಿಂದ ನಿಮ್ಮೊಂದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು, ಬನ್ನಿ ಅಂತ. ಆದ್ರೆ ಅದು ಒಂದು ಮುಳ್ಳಾಯ್ತಾ ಅಂತ ನಂಗೆ ಕಾಣ್ತದೆ. ಈಗ ಬೀಡಿನ ಕೆಲಸ ಹೇಗೆ ನಡೀತಾ ಇದೆ? ಬೀಡಿನ ಕೆಲಸ ಈಗ ಮೊನ್ನೆ ತನಕ ನನ್ನ ಮಾವನವರು ಕುಟುಂಬದ ಅವರು ಎಲ್ಲ ಒಂದು ಹೊಂದಾಣಿಕೆಯಲ್ಲಿ ಮಾಡ್ತಾ ಇದ್ವಿ. ಈಗ ಒಂದು ಮೊನ್ನೆ ಮಾಜಿ MP ಆದಂತ ನಳಿನ್ ಕುಮಾರ್ ಕಟೀಲ್ ಬಂದಿದ್ರು, ನಮ್ಮ ಮಾಜಿ ಸಚಿವರಾದಂತ ರಮನಾಥ್ ಅವರು ಬಂದಿದ್ರು. ಇವರೆಲ್ಲ ಹೇಳಿದ್ರು ನಾವೆಲ್ಲ ಒಂದು ಒಟ್ಟಿಗೆ ಸೇರಿ ಏನೆಲ್ಲ ಈಗ ಸದ್ಯಕ್ಕೆ ಒಂದು ಚಾವಡಿ ಆಗ್ಬೇಕಲ್ಲಿ, ಉಳ್ಳಾಲ್ತಿಗೆ ಒಂದು ಗುಡಿ ಆಗಿದೆ ಇಲ್ಲ ಆಲ್ರೆಡಿ, ಅದಕ್ಕೊಂದು ಹಂಚಿನ ಮಾಡೆಲ್ಲ ಮಾಡಿ ಮಾಡಿ ಊರಿಗೆ ಒಂದು ಎಲ್ರಿಗೆ ಜನರಿಗೆ ಒಂದು ಆ ಪ್ರಾದೇಶಿಕತೆ ಅಂತ ಉಳಿಲಿ ಅಂತ ಒಂದು ಮಾತು ಅವರಲ್ಲಿ ಬಂತು. ಹಾಗೆ ಅದನ್ನು ಮಾಡಬೇಕು ಅಂತ ಒಂದು ಆಸೆ ಇದೆ. ಅದು ನಿಮ್ಮ ಕುಟುಂಬದ ಊರಿದ್ದ? ಅಲ್ಲ, ಕುಟುಂಬದ ಊರಿದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕುಟುಂಬ ಅಂತ ಒಂದು ವ್ಯವಸ್ಥೆ ಇದ್ರು ಊರಿನವರು ಎಲ್ಲರೂ ಬರುದು ಅಲ್ಲಿಗೆ. ಕುಟುಂಬ ನಮ್ಮ ಫ್ಯಾಮಿಲಿ ಒಳಗೆ ಒಂದು ಯಜಮಾನ ಇರ್ಬೋದು, ಫ್ಯಾಮಿಲಿ ಎಲ್ಲರೂ ಈಗ ಬೇರೆ ಬೇರೆ ಕಡೆ ಇದ್ದಾರೆ. ಆದ್ರೆ ಆ ಯಾವುದೇ ಒಂದು ತೊಂದರೆ ಆದಾಗ, ಯಾವುದೇ ಕುಟುಂಬಕ್ಕೂ ಒಂದು ತೊಂದರೆ ಆದಾಗ, ಬೇರೆ ಕುಟುಂಬಕ್ಕೂ ತೊಂದರೆ ಆದಾಗ ಇದೇ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಇದು ಕುಟುಂಬಕ್ಕೂ ಅಲ್ಲ ಊರಿಗೂ ಒಂದು ಸಮಾನತೆಯ ಎರಡು ಒತ್ತುಗಳನ್ನು ಕಟ್ಟಿದ್ರೆ ಯಾವ್ದು ಮುಂದೆ ಯಾವ್ದು ಹಿಂದೆ ಅಂತ ಹೇಳಲಿಕ್ಕಿಲ್ಲ. ಹಾಗೆ ಎರಡನ್ನು ನಾವು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಒಂದು ವ್ಯವಸ್ಥೆ. ಸುಮಾರು ವರ್ಷಗಳಿಂದ ಈ ಕಾನೂನು ಹೋರಾಟಗಳೆಲ್ಲ ನಡೀತಾ ಇದೆ. ಈ ದೈವ ದೇವರುಗಳ ವಿಚಾರದಲ್ಲಿ ಕಾನೂನು ಹೋರಾಟ ಅಗತ್ಯ ಇದೆ ಅಂತ ಭಾವಿಸ್ತೀರಾ? ಖಂಡಿತವಾಗಿಯೂ ಅಗತ್ಯ ಇಲ್ಲ. ದೈವ ದೇವರ ವಿಷಯದಲ್ಲಿ ಖಂಡಿತವಾಗಿಯೂ ಅಗತ್ಯ ಇಲ್ಲ. ಆದ್ರೆ ಈಗಿನ ಆಧುನಿಕ
ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮನ್ನು ಎದುರಿಸಲಿಕ್ಕೆ ಒಬ್ಬರಿಗೆ ಸಾಧ್ಯ ಆಗುದಿಲ್ಲ ಅಂತಂದ್ರೆ ನಾವು ಕಾನೂನು ವ್ಯವಸ್ಥೆಗೆ ಹೋಗ್ಲೇಬೇಕಾಗ್ತದೆ. ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಆಗ ಅದೇನಂತ ಹೇಳಿದ್ರೆ ಈಗ ನಮ್ಮಲ್ಲಿಂದ ಭಂಡಾರ ತಗೊಂಡು ಹೋಗಿ ನನ್ನನ್ನೇ ಕಳ್ಳ ಅಂತ ಒಂದು ಮಾತು ಹೇಳಿದ್ರೆ ಅದು ದಾಖಲೆ ಬೇಕು. ಯಾವುದಕ್ಕೂ ಒಂದು ಈಗ ಕಾನೂನು ಅಂದ್ರೆ ದಾಖಲೆ ಬೇಕು, ವ್ಯವಸ್ಥೆ ಬೇಕು, ತೋರ್ಬೇಕು, ಕಾಣಬೇಕು. ಅದು ಇಲ್ಲದೆ ನನ್ನ ಮೇಲೆ ಒಂದು ಅಪಾದನೆ ಬರುವಾಗ, ಕಾನೂನಿಗೆ ನನ್ನನ್ನೇ ಅರೆಸ್ಟ್ ಮಾಡ್ಲಿಕ್ಕೆ ಬರುವಾಗ ನಾನು ಕಾನೂನಿಗೆ ಹೋಗುದು ಸ್ವಾಭಾವಿಕ ಆಗುತ್ತೆ. ಯಾಕಂದ್ರೆ ನನ್ನನ್ನು ನಾವು ಫಸ್ಟಿಗೆ ಜೀವ ರಕ್ಷಣೆ ಆತ್ಮರಕ್ಷಣೆ ಮಾಡ್ಕೋಬೇಕು. ಆತ್ಮರಕ್ಷಣೆಗೋಸ್ಕರ ನಾವು ಕಾನೂನಿನ ಮೊರೆ ಹೋಗ್ಬೇಕಾಗ್ತದೆ. ಇಲ್ಲಿಂದ ಭಂಡಾರವನ್ನು ಕೊಂಡೋಗುವಾಗ ಅದು ಭಂಡಾರವನ್ನು ಬಲಾತ್ಕಾರವಾಗಿ ಕೊಂಡೋದ್ದಲ್ಲ ಅಲ್ಲ, ಅದು ಭಂಡಾರವನ್ನು ಕೊಂಡು ಹೋಗುವಾಗ ಪ್ರಾರ್ಥನೆ ಮಾಡಿ, ಯಾರು ಆ ದರ್ಶನ ಪಾತ್ರೆ ಅಂತ ಇರ್ತಾರೆ ಅವರ ಪಾತ್ರೆ ಈಗ ಪಾತ್ರೆ ಮಾಡುದಿಲ್ಲ, ಅವರು ಪೂಜೆ ಕೆಲಸ ಅದೆಲ್ಲ ನಿತ್ಯ ಇದಕ್ಕೆಲ್ಲ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡಿಯೇ ತಗೊಂಡೋದ್ದು. ಇದು ಹೇಗಿತ್ತು ಮೊದಲಿನ ಕಾಲದಲ್ಲಿ ಹಾಗೆ ಬರ್ಬೇಕು ಅಂತ ಈ ವಿಡಿಯೋ ನಮ್ಮ ಹತ್ರ ಇದೆ, ದಾಖಲೆಗಳಿದೆ. ಅವರು ಹೇಳಿದ್ದ ಅವರ ಬಾಯಲ್ಲೇ ಮಾತು ಹೇಳಿ ತಗೊಂಡೋದ್ದು. ಅದ ನಂತರ ಅದನ್ನ ಅಲ್ಲೇ ಇಟ್ಟುಕೊಂಡು ಮತ್ತೆ ಅಲ್ಲಿಂದ ಭಂಡಾರ ಹಿಂದೆ ತೆಗಿಬೇಕು ಅಂತ ಹೇಳುವಾಗ ಅದಕ್ಕೆಲ್ಲ ಗಣ್ಯರು, ಹಿಂದೂ ಭಯೋತ್ಪಾದನೆ ಅಂತ ಹೇಳ್ಬೋದು, ಧಾರ್ಮಿಕ ಮುಖಂಡರು ಅಂತ ಹೇಳಿ, ಧಾರ್ಮಿಕ ಇದು ಎಲ್ಲ ದುಡ್ಡು ಮಾಡುವಂತ ಅಲ್ಲ, ಬೇರೆ ಬೇರೆ ಕಡೆಯಲ್ಲೆಲ್ಲ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೆಲ್ಲ ದುಡ್ಡನ್ನು ಒಳಗೆ ಹಾಕಿಕೊಂಡು ಇದನ್ನು ಒಂದು ಒಳಗೆ ಹಾಕುವ ಒಂದು ಸಂಚು ಅಷ್ಟೇ. ಈಗ ನಿಮ್ಗೆ ಅಲ್ಲಿಗೆ ಹೋದ ಭಂಡಾರದ ಮೌಲ್ಯ ಏನಂತ ಗೊತ್ತಿದೆ? ಮೌಲ್ಯ ಗೊತ್ತಿದೆ ಖಂಡಿತವಾಗಿ. ನಮ್ಮ ಹತ್ರ DC ಅವರು ಮೊದಲು ಹಿಂದಿನ ಕಾಲದಲ್ಲಿ ಬರೆದು ಕೊಟ್ಟಂತ ದಾಖಲೆ ಇದೆ. ಅದರ ಮೌಲ್ಯ, ಈಗಿನ ಮೌಲ್ಯ ಏನು ಆಗ ಇಲ್ಲಿ ನೋಡಿ, ನಮ್ಮ ಇದು ದಾಖಲೆ ಉಂಟು. ಈ ದಾಖಲೆಯಲ್ಲಿ DC ಅವರು ಆಗಿನ ಕಾಲದ ಇಲ್ಲಿ ಬರೆದಿದ್ದಾರೆ. ಇಷ್ಟು ದಾಖಲೆಗಳು ಅಲ್ಲಿಗೆ ಬೆಳ್ಳಿ ಬಂಗಾರ ಹೋಗಿದೆ. ಈಗಿನ ಮೌಲ್ಯ ಏನು ಅಂತ ಅದನ್ನು ತೂಗಿಸಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಯಾವ ಬೆಳ್ಳಿ ಬಂಗಾರವನ್ನು ನಾವು ಇಲ್ಲಿ ಹಾಳು ಮಾಡ್ಲಿಲ್ಲ. ಇದಕ್ಕೆ ಪ್ಲಸ್ ಏನಾದ್ರೂ ಬೆಳ್ಳಿ ಹಾಕಿದ್ದ ಅಥವಾ ಎಲ್ಲಿಂದ ಊರಿನವ್ರದ್ದು ಬಂದದ್ದು ಹಾಕಿದ್ದ ಬಿಟ್ರೆ ಇಲ್ಲಿ ಏನು ಹಾಳಾಗ್ಲಿಲ್ಲ. ಹಾಗೆ ಇತ್ತು ಮೊದಲಿನವ್ರದ್ದು ಎಲ್ಲ. ಆಗಿನ ಕಾಲಕ್ಕೆ ಆ ವ್ಯವಸ್ಥೆಗೆ ಚೇಂಜ್ ಆಗಿರ್ಬೋದು, ಆದ್ರೆ ನಮ್ಮ ಈ ವ್ಯವಸ್ಥೆಯಲ್ಲಿ, ನಮ್ಮ ಜೀವಿತಾವಧಿಯಲ್ಲಿ, ನಮ್ಮ ಅಜ್ಜಿಯ ಜೀವಿತಾವಧಿಯಲ್ಲಿ ಇದೇನು ವ್ಯವಸ್ಥೆಗೆ ಹಾಳಾಗ್ಲಿಲ್ಲ. ಇದು DC ಅವರೇ ಆಗಿನ ಇಲ್ಲಿ ನೋಡಿ ಇಸವಿ ಸಮೇತ ಬರೆದಿದ್ದಾರೆ. 1980ರಲ್ಲಿ ಇಲ್ಲಿಂದ ಭಂಡಾರ ಹೋಗ ಪ್ರತಿ ವರ್ಷ ಅಲ್ಲಿಂದ ರುಜು ಆಗ್ಬೇಕು ಅಂತ ಒಂದು ದಾಖಲೆ ಇದೆ. ಆದ್ರೆ ಯಾರು ಮಾಡ್ಲಿಲ್ಲ ಇಷ್ಟು ತನಕ. ಇವರು ಈ ಕಾಲದಲ್ಲಿ ಇವರೇನು ತಿಳ್ಕೊಂಡ್ರು, ಇದೆಲ್ಲ ದಾಖಲೆ ಎಲ್ಲ ಹೋಯ್ತು, ಈಗ ನಮ್ಮ ಆಡಳಿತಕ್ಕೆ ಬಂತು ಅಂತ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಹಾಗೆ ಕೋರ್ಟ್ ಅಲ್ಲಿಯೂ ಇದೆ. ಆಗಿನ ಕಾಲದಲ್ಲಿ ನಮ್ಮಲ್ಲಿ ಪಾಲ್ಪಟ್ಟಿ ಆಗುವಾಗ ಈ ಫ್ಯಾಮಿಲಿ ಅಂತ ಹೇಳುವಾಗ ಫ್ಯಾಮಿಲಿ ಒಳಗೆ ಇಲ್ಲಿ ಬೆಳ್ಳಿ ಬಂಗಾರ ಎಷ್ಟಿರ್ತದೆ, ಆ ಕಾಲದಲ್ಲಿಯೂ ಇಲ್ಲಿ ಇದುಂಟು, ಬೆಳ್ಳಿ ಬಂಗಾರ ಎಷ್ಟಿತ್ತು ಅದರ ಬಗ್ಗೆ ದಾಖಲೆಗಳುಂಟು. ಅದುಂಟು. ಅಂದ್ರೆ ದೈವದ ಬಂಗಾರ ಇದನ್ನೆಲ್ಲ ಕಬಳಿಸಬಹುದು ಅಂತ ಆಸೆ ಯಾರಿಗೂ ಇರಬಾರ್ದು. ಖಂಡಿತವಾಗಿ ಇರಬಾರ್ದು. ಆದ್ರೆ ಇಲ್ಲಿ ಖಂಡಿತ ಕಾಣ್ತದೆ. ಯಾಕೆಂದ್ರೆ ಇಲ್ಲಿಂದ ಒಂದು 15-20 ವರ್ಷಕ್ಕೆ ಹಿಂದೆ ಕಶೇರುಗೋಡಿ ದೇವಸ್ಥಾನದಲ್ಲಿ ಪಂಚಲೋಹದ ಒಂದು ವಿಗ್ರಹ ಕಳವಾಯಿತು. ಅದರಲ್ಲಿ ಪಾಲ್ಗೊಂಡವರೇ ಇದರಲ್ಲಿ ಪಾಲ್ಗೊಂಡವರು. ಆದ್ರಿಂದ ನಮ್ಗೆ ಈ ಮೂರ್ತಿ ಅದಕ್ಕಿಂತ ಪುರಾತನವಾದ್ದು. ಅಜ್ಜುರ ದೈವಂಗಳ ಮೂರ್ತಿ, ಈಗ ಉಳ್ಳಾಲ್ತಿ ಮೂರ್ತಿ ಮಾತ್ರ ಈಗ ಹೊಸ್ತು, ಒಂದು 100 ವರ್ಷ 50 ವರ್ಷದ ಹಿಂದೆ ಬೆಳ್ಳಿದ್ದು ಮತ್ತೆ ಬಂಗಾರದ್ದು. ಅದ್ರ ಹಿಂದೆ ಅದು ಬ್ರಿಟಿಷರ ಕಾಲದಲ್ಲಿ ಅದು ಚಂದನದ ಮುಗ ಆಗಿತ್ತು. ಅದು ಕಾಲಕ್ಕೆ ಆ ಕಾಲ ಹೊಡೆತಕ್ಕೆ ಏನೋ ವ್ಯತ್ಯಾಸ ಆಗಿದೆ. ಈಗಿನ ಈ ಪಂಚಲೋಹದ ಮೂರ್ತಿ ಅದಕ್ಕಿಂತಲೂ ಭಾರಿ ಪುರಾತನದ್ದು. ಯಾಕೆಂದ್ರೆ ಹೇಳಿದ್ರೆ ಇಲ್ಲಿ ಒಂದು ಪಂಜುರ್ಲಿಯ ಮುಗ ಇತ್ತು. ಅದಕ್ಕೆ ಕುರ್ಮಾನಿಂದ ಭಂಡಾರ ಬರುದು, ಭಂಡಾರ ಹೋಗುದು. ಕುರ್ಮಾನಿ ಅಂದ್ರೆ ಇಲ್ಲಿ ಬಾಳ್ತಿಲದಲ್ಲಿ ರುಕ್ಮಾಯಿ ಪೂಜಾರ ಮನೆ ಪಕ್ಕ ಆ ಮುಗ ಪೇರ್ಕಂಚಿ ಅಂತ ಭಾರಿ ಒಳ್ಳೆ ಮುಗ. ಅಲ್ಲಿ ಸಮಸ್ಯೆ ನಮ್ಮ ಆದ್ರೆ 1957ರ ತುಂಬಾ ಹಿಂದಿನಿಂದ ಇಲ್ಲೇ ಇತ್ತು ಅದು ಮುಗ. ಅಲ್ಲಿ ಎಲ್ಲ ಸಮಸ್ಯೆ ಆದಾಗ ಅಲ್ಲಿ ಬಿದ್ದಾಗ ಅದ್ರ ದೈವಸ್ಥಾನ ಬಿದ್ದಾಗ ಆ ಮುಗವು ಅಷ್ಟೇ ಭಾರಿ ಒಂದು ಪೇರ್ಕಂಚಿ, ಆ ಮುಗವನ್ನು ವ್ಯತ್ಯಾಸ ಆಯ್ತು. ಹಾಗೆ ಈ ದೈವಂಗಳ ಮುಗವು ಭಾರಿ ಪುರಾತನವಾದ್ದು. ಇದರ ಹಿಂದೆ ಆಂಟಿಕ್ ವ್ಯಾಲ್ಯೂ ಅಂತ ಹೇಳ್ತೇವೆ ಆ ಒಂದು ಇದು ಭಾಷೆಯಲ್ಲಿ. ಆ ಆಂಟಿಕ್ ವ್ಯಾಲ್ಯೂ ಇನ್ನು ಮಾರ್ಕೆಟ್ ಅಲ್ಲಿ ಯಾವ ವ್ಯಾಲ್ಯೂಯೇಷನ್ ಉಂಟು, ಅದ್ರ ಒಂದು ಹೊಂಚು ಕಣ್ಣು ಇದೆ ಅಂತ ನಮಗೊಂದು ಸಂಶಯ ಎಲ್ಲ ಖಂಡಿತವಾಗಿ ಇದೆ. ಆದ್ರೆ ನಾವು ಅದಕ್ಕೋಸ್ಕರ ಈಗ ಕಾನೂನು ಪ್ರಕಾರ ಏನು ಇದು ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಅವರಿಗೂ ಸ್ವಲ್ಪ ಭಯ ಇರ್ತದೆ. ಈ ಜೈನ ಧರ್ಮದಲ್ಲಿ ಈ ದೈವ ದೇವರುಗಳ ಆಚರಣೆ ಇದೆಯಾ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಪ್ರಾದೇಶಿಕತೆ ಒಂದು, ಮತ್ತು ಜೈನ ಈ ತುಳುನಾಡಿನ ಪರಂಪರೆಯಲ್ಲಿ ಇತಿಹಾಸದಲ್ಲಿ ಇಲ್ಲಿ
ಎಲ್ಲಿಯೂ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿದ್ರೆ 90% ದೈವಗಳು ಜೈನರೇ ಒಂದು ಆ ಕಾಲದಲ್ಲೇ ಆಡಳಿತ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತ ಒಂದು ಮಾತಿದೆ. ಅದು ಹೇಗೆ ಅಂತ ಕೇಳಿದ್ರೆ ಈಗಲೂ ನಾವು ಕಾಣ್ಬೋದು, ರಾಜನ್ ದೈವಗಳ ಮಾತಿನ ಅರ್ಥವೇ ಬೇರೆ, ಮನೆ ದೈವಗಳ ಮಾತಿನ ಅರ್ಥವೇ ಬೇರೆ. ಪಾಡ್ದನ ಅಂತ ಹೇಳ್ತೇವೆ ನಾವು. ಪಾಡ್ದನದಲ್ಲಿ ಒಬ್ಬ ಮುಗ್ಧನ ಹತ್ರ, ಪಾಡ್ದನದಲ್ಲಿ ಏನು ವಿಷಯ ಇರ್ತದೆ ಅಂದ್ರೆ, ಒಂದು ಆಡಳಿತ ರಾಜ, ಸೀಮೆ ಅಂದ್ರೆ ಸೀಮೆಗೆ ಆ ಒಂದು ಪ್ರದೇಶ ಅಂದ್ರೆ ಪುಂಡರಾಜ ಅವ, ಮತ್ತೆ ಆ ಭೂಮಿ ಪ್ರದೇಶ ಆವನ್ನು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ತಾ ಇರ್ತಾರೆ. ಆ ಮಾತು ಮಾತ್ರ ಇರುದು, ಬೇರೆ ಎಂತ ಹೇಳಲಿಕ್ಕಿಲ್ಲ ಅಲ್ಲಿ. ರಾಜನ್ ದೈವ ನಿನ್ನನ್ನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಅದೆಲ್ಲ ಎಂತದು ಇಲ್ಲ. ಅದು ನಿನ್ನನ್ನು ಇದು ಮಾಡ್ತೇನೆ, ಅದು ಏನಿಲ್ಲ. ಅದು ಖಾಲಿ ನಿಮ್ಮ ಪ್ರಾದೇಶಿಕತೆಯ ವ್ಯವಸ್ಥೆ. ಅಂದ್ರೆ ನಿಮ್ಮ ಇಷ್ಟಕ್ಕಿಂತ ಇಷ್ಟು ನಿಮ್ಮ ಗಡಿ, ಇಷ್ಟು ನಿನ್ನ ಆಡಳಿತ, ಇಷ್ಟು ಜನರನ್ನು ನೀನು ಚೆನ್ನಾಗಿ ನೋಡ್ಕೊಳ್ಬೇಕು, ಅಷ್ಟೇ ಇರುದು. ಬೇರೆ ಎಂತ ಪಾರದನದಲ್ಲಿ ಹೆಚ್ಚಿಗೆ ಇಲ್ಲ. ಮನೆ ದೈವಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸ ಇದೆ. ಅದು ಅವರವರಿಗೆ ಆ ಮನೆ ಸಂಬಂಧಪಟ್ಟ ಹಾಗೆ ಇದೆ. ಅದು ಅಲ್ಲದೆ ಈ ರಾಜನ್ ದೈವಗಳಲ್ಲಿ ನಮ್ಮ ಈ ಆಡಳಿತ ವ್ಯವಸ್ಥೆಯಲ್ಲಿರುವಂಥದ್ದಲ್ಲಿ, ಜೈನರ ವ್ಯವಸ್ಥೆಯಲ್ಲಿರುವಂಥದ್ದು ಎಲ್ಲಿಯೂ ಹಿಂಸಾಚಾರದ ವಿಷಯ ಇಲ್ಲ. ಕೆಲವು ಕಡೆ ಈ ಅನ್ನ ಪ್ರಾಸ ಇದೆಲ್ಲ ಇರ್ಬೋದು, ಅನ್ನ ಇರುವುದು. ಇಲ್ಲಿ ನಮ್ಮಲ್ಲಿ ಅದು ಸಹ ಇಲ್ಲ. ಖಾಲಿ ಹಾಲು ಮತ್ತೆ ಹೂ, ಯಾವುದೇ ಹೊರಿ ಹೊದ್ಲು, ಬೊಂಡ ಪನಿವಾರ, ಯಾವುದೇ ವಿಷಯ ಇಲ್ಲ. ಅಜ್ವರ ದೈವಗಳು ಎಂಬ ಈ ಕಟ್ಟಿನಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲಿ ಅವರಿಗೆ ಧೂಪವೇ ಆಹಾರ ಅಂತ. ಧೂಪ ಮತ್ತೆ ದೀಪ ಅದೇ ಆಹಾರ ಅವರಿಗೆ, ಬೇರೇನು ಹೆಚ್ಚಿಗೆ ಅಲ್ಲಿ ಇದಿಲ್ಲ. ಅದು ಎಲ್ರು ಪ್ರತಿಯೊಬ್ಬರಿಗೂ ಅಲ್ಲಿ ಅವಕಾಶ ಉಂಟು. ಒಬ್ಬಂತ 16 ಇದು ಕಟ್ಲೆ ಅಂತ ಹೇಳಿದ್ರೆ 16 ವರ್ಗದವರಿಗೂ ಎಲ್ರಿಗೂ ಎಲ್ಲ ಆ ವರ್ಗ ಈ ವರ್ಗ ಅಂತ ಎಲ್ಲಿಯೂ ಹೇಳಲಿಕ್ಕಿಲ್ಲ. ಇದು ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ಉಂಟು. ಬಾಲ್ತಿಲ ಬೀಡಿನ ವ್ಯವಸ್ಥೆ ಮತ್ತು ಇಲ್ಲಿನ ದೈವ ದೇವರುಗಳ ಆಚಾರ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದಂತಹ ಬ್ರಿಜೇಶ್ ಅವರಿಗೆ ವಾಹಿನಿಯ ಪರವಾಗಿ ಧನ್ಯವಾದಗಳು. ನಿರಂತರ ಸುದ್ದಿ